ಫ್ಲೈ 19 ಫ್ಲೈಟ್ ಒಂದೇ ವಾರದಲ್ಲಿ 3 ಬಾರಿ ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ ಆಗುವಾಗ ಸಮಸ್ಯೆ ಎದುರಾಗಿದೆ. ಹುಬ್ಬಳ್ಳಿಯಲ್ಲಿ 3ನೇ ಬಾರಿ ವಿಮಾನ ಲ್ಯಾಂಡಿಂಗ್ ಸಮಸ್ಯೆಯನ್ನು ಎದುರಿಸಿದೆ. ಹವಾಮಾನ ವೈಪರೀತ್ಯ ಜೊತೆಗೆ ಆಗಸದಲ್ಲೇ ಗಿರಿಕಿ ಹೊಡೆದಿದೆ ಫ್ಲೈಟ್. ಸುಮಾರು 40 ನಿಮಿಷ ಆಕಾಶದಲ್ಲೇ ಫ್ಲೈ 19 ಸುತ್ತಾಡಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ವಿಮಾನ ಆಗಮಿಸಿತ್ತು. ಈ ಹಿಂದೆನೂ ಸೇಮ್ ಸಮಸ್ಯೆ ಆಗಿತ್ತು. ಫ್ಲೈ 91 ಸಂಸ್ಥೆಯ IC3401 ಫ್ಲೈಟ್ ಅದು ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತಹ ವಿಮಾನ. ಫ್ಲೈ 91 ಸಂಸ್ಥೆಯ IC3401 ಫ್ಲೈಟ್ ಲ್ಯಾಂಡಿಂಗ್ ಆಗುವಾಗಲೇ ಸಮಸ್ಯೆ ಆಗಿದೆ. 3ನೇ ಬಾರಿ ಆಗ್ತಾ ಇರೋದು ಇದು. ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಸಂಜೆ 5:09 ಲ್ಯಾಂಡ್ ಆಗಿದೆ. ಇವರೇನು ಪ್ಯಾಸೆಂಜರ್ ಜೊತೆ ಆಟ ಆಡ್ತಾ ಇದ್ದಾರಾ? ಒಂದಿಷ್ಟು ಹವಾಮಾನ ವೈಪರೀತ್ಯ ಅಂತ ಹೇಳಿಬಿಟ್ಟು ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಎಷ್ಟು ಪ್ರಾಣಭಯದಲ್ಲಿ ಮೊನ್ನೆ ಎಲ್ಲ ಮಾತಾಡಿದರು. ಇದೇ ಸಂಸ್ಥೆಯ ಫ್ಲೈಟ್ನಲ್ಲಿ ಬಂದಂತಹ ಪ್ರಯಾಣಿಕರು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂಥ ಫ್ಲೈಟು ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಅದು ಕೂಡ 2 ಅವರು. ಈ ಹಿಂದೆ ಕೂಡ ಇದೇ ಥರ ಲ್ಯಾಂಡಿಂಗ್ ಸಮಸ್ಯೆಗೆ ಆಕಾಶದಲ್ಲೇ ಸುತ್ತಾಡಿ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಮಾಡೋಕ್ಕಾಗ್ದೇ ಲಾಸ್ಟಿಗೆ ಬೆಂಗಳೂರಿನಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ಆಯಿತು. ಇದು 1 ಸಲ ಆದರೆ ಓಕೆ, 2 ಸಲ ಆದರೆ ಓಕೆ, ಇದು 3ನೇ ಸಲ ಆಗ್ತಾ ಇರೋದು. ಆ ಸಂಸ್ಥೆಯ ಮುಖ್ಯಸ್ಥರಿಗೆ ಸ್ವಲ್ಪನಾದರೂ ಅಲ್ಲಿ ಪ್ರಯಾಣಿಕರ ಮೇಲೆ ಕಾಳಜಿ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. 40 ನಿಮಿಷ ಆಕಾಶದಲ್ಲೇ ಸುತ್ತಾಡಿದೆ ಫ್ಲೈ 91 ಅಂದರೆ ನೋಡಿ, ಇದು ಈ ಮೊದಲನೇ ಬಾರಿ ಫ್ಲೈಟಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವರ ಗೋಳು ಕಣ್ಣೀರಿನ ಕತೆ ಇದು. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಜೀವ ಹೋಯ್ತು ಅಂತಲೇ ಅಂದ್ಕೊಂಡಿದ್ರಂತ ಇವರೆಲ್ಲ. ಈಗ ಅದೇ ಸಮಸ್ಯೆ, ಹವಾಮಾನ ವೈಪರೀತ್ಯ, ಆಕಾಶದಲ್ಲೇ ಗಿರ್ಕಿ ಹೊಡೆದಿದೆ ಫ್ಲೈಟ್. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರಬೇಕಾದವರು ಇವರು. ಇದು ಮೊನ್ನೆ ಕತೆ ಇದು. ಈಗ ಸಮಸ್ಯೆ ಆಗಿದೆ. ಫ್ಲೈ 91 ಸಂಸ್ಥೆಯ IC3401 ಫ್ಲೈಟ್ ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾ ಇದೆ. ಒಂದಿಷ್ಟು ತಾಂತ್ರಿಕ ದೋಷ ಎದುರಾಗ್ತಾ ಇದೆಯಾ, ಏನು ಸಮಸ್ಯೆ, ಅದ್ರ ಬಗ್ಗೆ ಅವರು ಸ್ಟಡಿ ಮಾಡಬೇಕಲ್ವಾ? ಯಾವುದೂ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಈಗ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಮತ್ತು ಇದೇ ಫ್ಲೈ 91 ಫ್ಲೈಟ್ ಮೇಲೆ, ಈ ಸಂಸ್ಥೆ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಜನ ಹಿಂಗೆ ಆದರೆ ಹೋಗಲ್ಲ, ಫ್ಲೈಟ್ ಟಿಕೆಟೇ ಬುಕ್ ಮಾಡಲ್ಲ. ಈ ಥರ ಆದರೆ ನೀವು 2 ಅವರು ಆಕಾಶದಲ್ಲೇ ಗಿರಿಕಿ ಹೊಡಿತಾ ಇದ್ದರೆ ಯಾರು ಹೋಗ್ತಾರೆ? ಏನು ಸಮಸ್ಯೆ ಇದೆಯೋ ಏನೋ ಅಂತ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಕೊಡ್ತಾ ಹೋಗ್ತಾರೆ. ರವಿಕುಮಾರ್, ಫ್ಲೈ 91 ಫ್ಲೈಟಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಒಂದೇ ವಾರದಲ್ಲಿ 3 ಬಾರಿ ಆಗಿದೆ. ನಿಜಕ್ಕೂ ಈ ಸಂಸ್ಥೆಯವರೇನು ಪ್ರಯಾಣಿಕರ ಜೊತೆ ಆಟ ಆಡ್ತಾ ಇದ್ದಾರೆ, ಏನು ಕತೆ? ಯಾಕಂದರೆ 1 ಬಾರಿ ಆದರೆ ಓಕೆ, ಇದು 3ನೇ ಬಾರಿ ಆಗ್ತಾ ಇರೋದು. ಯಾತಕ್ಕೋಸ್ಕರ ಹಿಂಗೆ ಆಗ್ತಾ ಇದೆ? ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಸ್ಥೆಯವರು? ನಿಜಕ್ಕೂ ಕೂಡ ಇಂತಹದೊಂದು ಯಕ್ಷ ಪ್ರಶ್ನೆ ಸದ್ಯ ಈ ಒಂದು ಫ್ಲೈಟ್ ಅನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕಳೆದ 1 ವಾರಗಳಿಂದ ಇದು 3ನೇ ಬಾರಿ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ, ಅದನ್ನು ಹುಬ್ಬಳ್ಳಿಯಲ್ಲಿ ಇಂತಹ ಒಂದು ಅವಘಡಗಳು ಒಂದೇ ವಾರದಲ್ಲಿ 3 ಬಾರಿ ನಡೆದಿದ್ದು ನಿಜಕ್ಕೂ ಕೂಡ ದೊಡ್ಡದಂತಹ ಆತಂಕವನ್ನು ಉಂಟು ಮಾಡುವುದರ ಜೊತೆಗೆ ಈ ಒಂದು ಸಂಸ್ಥೆಯು ಪ್ರಯಾಣಿಕರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಎಂಬ ಒಂದು ಯಕ್ಷ ಪ್ರಶ್ನೆ ಸಾಕಷ್ಟು ಕಂಡು ಬರ್ತಾ ಇದೆ. ಯಾಕೆ ವಿಮಾನಯಾನ ಇಲಾಖೆ ಮೌನವಾಗಿದೆ? ಪ್ರಯಾಣಿಕರು ಈ ಒಂದು ವಿಚಾರ ಕುರಿತಂತೆ ಕೂಡ ಮೇಲಿನ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರೂ ಕೂಡ ಯಾಕೆ ಇನ್ನೂ ವಿಮಾನಯಾನ ಇಲಾಖೆ ಎಚ್ಚೆತ್ತುಕೊಳ್ತಾ ಇಲ್ಲ, ಸಂಸ್ಥೆಯ ಮೇಲೆ ಯಾಕೆ ಕ್ರಮ ಕೈಗೊಳ್ತಿಲ್ಲ ಎಂಬ ಒಂದು ಅನುಮಾನ ಕಾಡ್ತಾ ಇದ್ದು, ಇದಕ್ಕೆ ನಿನ್ನೆ ಕಂಡು ಬಂದಂತಹ ಮತ್ತೆ ಒಂದು ಘಟನೆ ಸಾಕ್ಷಿಯಾಗಿದೆ. ಹೀಗಾಗಿ ಈ ಒಂದು ವಿಚಾರವನ್ನು ಇನ್ನಾದರೂ ಸ್ಥಳೀಯವಾಗಿರುವಂತಹ ಕೇಂದ್ರ ಸಚಿವರು ಇತ್ತೀಚೆಗಷ್ಟೇ ಆರಂಭವಾಗಿರುವಂತಹ ಈ ಒಂದು ಫ್ಲೈ 91 ಅನ್ನು ವಿಮಾನದ ಇಲಾಖೆಯ ಮೇಲೆ ಮತ್ತು ಸಂಸ್ಥೆಯ ಮೇಲೆ ಇನ್ನಾದರೂ ಕ್ರಮ ಕೈಗೊಂಡು ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವಂತವರ ಮೇಲೆ ನಿಗಾ ವಹಿಸ್ತಾರೆ, ಕಟ್ಟುನಿಟ್ಟಿನಾದಂತಹ ಒಂದು ಕ್ರಮ ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಈ ಒಂದು ವಿಮಾನಯಾನ ಇಲಾಖೆಯು ಸಹಿತ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಧನ್ಯವಾದ ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.